ಏ ರೈಟಿಗೆ ನೋಡ್ರಿ ಬೈ. ನಮಸ್ಕಾರ ಎಲ್ರಿಗೂ, ಗುಡ್ ಮಾರ್ನಿಂಗ್, ಶುಭ ಮುಂಜಾನೆ, ಗುಡ್ ಮಾರ್ನಿಂಗ್ ಫ್ರಮ್ ಹಾನ್ಲೆ. ಈಗ ಟೈಮ್ 6:20 ಆಗ್ಯದ. ನಾವು 5ಕ್ಕೆ ಎದ್ದಿದ್ದೆವು. ಈಗ ನಾವು ಇಲ್ಲಿದು ಉಮ್ಲಿಂಗ್ಲಾ ಪಾಸಿಗೆ ಹೊಂಟೇವು. ಯಾರು ಹೊಂಟೇವ್ ಅಂದ್ರೆ ನಾ, ಚೇತನ್ ಬೈ, ಶಿವ್ ಬೈ ಅಂಡ್ ಆಕಾಶ್ ಬೈ. GK ಬರ್ಲಾಗಿನ, GK ಇಲ್ಲೇ ರೆಸ್ಟ್ ಮಾಡ್ಲಿತಾನ. ಮುಂಜಾನೆ ಗಾಡಿ ಸ್ಟಾರ್ಟೇ ಆಗಲಾಗಿತ್ತು. 3-4 ಸರ್ತಿ ಸ್ವಲ್ಪ ಹೊಡೆದ್ರು ಭೀ ಚಾಲೂ ಆಗಿಲ್ಲ. ಆಮ್ಯಾಗ ಸ್ವಲ್ಪ ರೇಸ್ ಕೊಟ್ಟು ಚಾಲೂ ಮಾಡ್ದ, ಚಲೋ ಇದ್ದೇವ್ರಿ. ಇವತ್ತು ಬಿಸಿಲು ಬಾಪ. ಎಲ್ಲರೂ ಫುಲ್ ಪ್ರಾಪರ್ ರೆಡಿಯಾಗಿ ಹೊಂಟೇವು. ಕೋಲ್ಡ್ ಸಲಕ್ಕೆ ಎಷ್ಟು ಪಾಸಿಬಲ್ ಅದ ಅಷ್ಟು ಉಳಿತಾಯ ಆಗ್ಬೇಕು ನಮ್ಮ ಬಾಡಿ. ಯಾಕಂದ್ರೆ ಮ್ಯಾಗ್ ಎಕ್ಸ್ಟ್ರೀಮ್ಲಿ ಕೋಲ್ಡ್ ಇರ್ತದೆ. ಆಬ್ವಿಯಸ್ಲಿ ಇರ್ತದೆ, ಬಿಕಾಸ್ ಇಟ್ಸ್ ವರ್ಲ್ಡ್ಸ್ ಹೈಯೆಸ್ಟ್ ಮೋಟ್ರೇಬಲ್ ರೋಡ್. ಜಗತ್ತೊಳಗೆ ಇದ್ರಕ್ಕಿಂತ ಹೈಟ್ ದಾಗಿರೋ ರೋಡ್ ಎಲ್ಲೂ ಇಲ್ಲ. ಅದು ನಮ್ಮ ಇಂಡಿಯಾ ಉಮ್ಲಿಂಗ್ಲಾದಾಗ ಅದ, ಲದಾಖ್ದಾಗ ಅದ. ಈಗ ಇಲ್ಲಿ ಕಾಣಿಸ್ಲಿತ್ತದಲ್ಲ, ಪೂರಾ ಗುಡ್ಡಾಗ ಹತ್ತಿ ಮುಗುಲದ. ಅದು ಎಲ್ಲೆಲ್ಲಿ ಮುಗುಲದ ಪೂರಾ ಏನಂತಾರ ಸ್ನೋ ತುಂಬೋಗ್ಯದ. ಸೊ ನಾವು ಪೂರಾ ಏನಂತಾರ ಮುಗುಲಿ ಹತ್ತಿದ್ದೇವೆ. ಅಂಡ್ ಇದು ಸಿಯಾಚಿನ್ ಬೇಸ್ ಕ್ಯಾಂಪ್ ಕಿಂತ ಹೈಟ್ ಮ್ಯಾಗಿದ್ದೇವೆ ನಾವು. ಇದು ಹಾನ್ಲೆ ಊರು. ಗುಬ್ಬಿ ಅವ ನೋಡ್ರಿ ಇಲ್ಲಿ, ಯಾಕಂದ್ರೆ ರೇಡಿಯೇಷನ್ ಕಡಿಮೆ ಇರ್ತದಲ್ಲ ಇಲ್ಲಿ. ಬಹಳ ನೆಟ್ವರ್ಕ್ ಇರಲ್ಲ ಆಲ್ಮೋಸ್ಟ್, ಬಟ್ ಸ್ಟಿಲ್ ಅಲ್ಲಿ ಇಲ್ಲಿ ಟವರ್ ಅವ, ಆದ್ರೂ ಗುಬ್ಬಿಗಳು ಅವ. ಅಂಡ್ ಆ ಕಡೆ ಮ್ಯಾಗೆ ಸ್ವಲ್ಪ ನನಗೆ ಬಿಸಿಲು ಕಾಣ್ಲಿತ್ತದ. ನಾವ್ ಏನ್ ಪ್ರೇ ಮಾಡ್ಲತ್ತಿ ಅಂದ್ರೆ ಬಿಸಿಲು ಒಂದ್ ಇರ್ಬೇಕು ನೋಡ್ರಿ. ಬಿಸಿಲು ಇದ್ದಿದ್ದಿಲ್ಲ ಅಂದ್ರೆ ಓಕೆ, ಅಟ್ಲೀಸ್ಟ್ ಏನಂತಾರ ಮಳೆಯರೇ ಬರ್ಬಾರ್ದು, ಸ್ನೋಫಾಲರೇ ಆಗ್ಬಾರ್ದು. ಪೂರಾ ಏನಂತಾರ ವೆದರ್ ಫುಲ್ ಕ್ಲಿಯರ್ ಇರ್ಬೇಕು. ಇರಲ್ಲ, ಯಾಕಂದ್ರೆ ಇಷ್ಟು ಹೈಟ್ ದಾಗಿದ್ದೇನೋ ಆಬ್ವಿಯಸ್ಲಿ ಇರಲ್ಲ. ಬಟ್ ಸ್ಟಿಲ್ ವಿ ಆರ್ ಪ್ರೇಯಿಂಗ್ ಫಾರ್ ದಟ್. ಉಮ್ಲಿಂಗ್ಲಾ उमलिंगला पता नहीं, टैंक किचना उमलिंगला वापस आ जाओ, वो रास्ता है. अच्छा बहुत पीछे जाएगा. ठीक. ಸೊ ನಾವು ಇಲ್ಲಿ ಲೋಕಲ್ ಸಿ ಯೋಗೇಶ್ ಭಾಯ್ ಲೋಕಲ್ ಸಿ ಕೇಳ್ಕೋತ ಹೊಂಟೇವು ಎಕಡಿಂದ ಹೋಗ್ತಾವ ಅಂತ. ये जो पार्क जा रहा है ना, ಹಾಂ, इसके आगे से एक मेन रोड जाएगा. ಓಕೆ. ಹಾಂ राइट की तरफ क्रॉस करने का, उधर से सीधे जाओगे, ಹಾಂ मेन रोड एंड हो जाएगा. ಹಾಂ, वहाँ से फिर राइट जाना है आपको. राइट जाना है. ब्रिज आएगा ओके ब्लू कलर का. उसके बाद एक टावर दिखेगा आपको. ओके टावर से लेफ्ट ठीक है. ये जो पहाड़ दिख रहा है ना, हाँ हाँ ये वाला सामने अच्छा पहाड़ से ಓಕೆ ಶುಕ್ರಿಯಾ. ಸೊ ಉಮ್ಲಿಂಗ್ಲಾ ಹೋಗೋದು 2 ರೂಟ್ ಅದ. ಒಂದು ಸೀದಾ ರೋಡ್ ಹೋಗ್ತದ, ಅದು 92 ಕಿಲೋಮೀಟರ್ಸ್ ಅದ. ಇದು 75 ಕಿಲೋಮೀಟರ್ಸ್ ಅದ ಅಂತ. ಬಟ್ ಇದು ಸ್ವಲ್ಪ ಆಫ್ ರೋಡ್ ಅದ ಅಂತ, ಆ್ಯಂಡ್ ಸ್ವಲ್ಪ ಸೀನಿಕ್ ರೂಟ್ ಅವ ಅಂತ. ಈ ಕಡೆ ಒಳಗೆ ಯಾವುದೋ ರೂಟ್ ಹೋದಂತ. ಒಂದು ಬ್ರಿಡ್ಜ್ ಕಾಣಿಸ್ತಂತ ಟವರ್ ಬಲ್ಲಿ. ಓಕೆ, ಟವರ್ ಅಲ್ಲದ. ಲೆಟ್ಸ್ ಗೋ. ಇದು ಜಸ್ಟ್ ಬಿಗಿನಿಂಗ್ ಅದ, ಮುಂದೆ ಭಯಂಕರ ಅಡ್ವೆಂಚರ್ ಅದ. ಟವರ್ ಬಲ್ ಅಂತ, ಟವರ್ ಬಲ್ಲಿ ಅಲ್ಲಿ ಟವರ್ ಅದ. ಒಂದು ಬ್ರಿಡ್ಜ್ ಬರ್ತಂತ ಹೇಳ್ತಾರೆ ಎಲ್ಲರೂ. ನೋಡೋಣ ಬ್ರಿಡ್ಜ್. ಹಾ ಆಲ್ ರೈಟ್, ಅಲ್ಲಿ ಎದುರದ ಮುಂದ್ ಬ್ರಿಡ್ಜ್, ಬ್ಲೂ ಕಲರ್ ಬ್ರಿಡ್ಜ್. ಅಲ್ಲಿ ಇದು ಮುಂದೆ ಲೆಫ್ಟ್ ತಗೊಂತಂದ್ರ ಓಕೆನಾ. ಈ ಪ್ರಾಣಿಗೆ ಏನೋ ಅಂತಾರೆ, ಇದು ರೇರೆಸ್ಟ್ ಪ್ರಾಣಿ ಇದು ಲಡಾಖಿಂದು. ಹೆಸರು ನೆನ್ ಬರ್ಲಾಗ್ಯದ. ಓಡ್ತು ಮನಿನ ಶಕ್ತಿ ವಿಲೇಜ್ ಹೋಗೋ ಟೈಮಿಗೆ ಬಿ ಕಂಡು ಭಾಳ ಕಂಡು ನನಗೆ. ಹಿಂಗೆ ಟುಣಕ್ ಹಾರ್ಕೋತ ಅದರಿಂದ ಹೋಗ್ತೀವಿ. ಸೊ ಇದು ರೂಟ್ ಅದ, ಇದು ಪೂರಾ ಆಫ್ ರೋಡ್ ಅದ ಅಂತ ಹೇಳ್ತಾರ. ನೋಡಮ್ ಏನಾಗ್ತದ. ಚಲೋ ಸ್ಯಾಡ್ಲಿಂಗ್ ಮಾಡೋಣ ಈಗ. ಆ್ಯಂಡ್ ನಾವು ಲಗೇಜ್ ಎಲ್ಲ ರೂಮಿಗೆ ಇಟ್ಟೇವು. ನಂದು ಟೇಲ್ ಬ್ಯಾಗ್ ರೂಮ್ದಾಗ ಇಟ್ಟಿನಿ. ಸ್ಯಾಡಲ್ ಬ್ಯಾಗ್ ಅವೇನು ಜಾಸ್ತಿ ವಜ್ಜಿಲ್ಲ, ಪೂರಾ ಖಾಲಿ ಇದ್ದಂಗೆ ಅವ. ಆ್ಯಂಡ್ ನಂದು ಟ್ಯಾಂಕ್ ಬ್ಯಾಗ್ ರೀ ನಂಗೆ ಡೆಫಿನೆಟ್ಲಿ ನೀಡ್ ಇರ್ತದೆ. ಭಾಲು ಧೋಗೇಶ್ ಭಾಯ್ ಗುಡ್ ಮಾರ್ನಿಂಗ್. ಆ್ಯಂಡ್ ನಾವು 2 ಆಕ್ಸಿಜನ್ ಬಾಟಲ್ನ ತೊಗೊಂಡೆವು. ಉಮ್ಲಿಂಗ್ಲಾ ಟಾಪ್ದಾಗ ಏನು ಮೆಡಿಕಲ್ ಫೆಸಿಲಿಟಿ ಇಲ್ಲ, ಎಂತದು ಇಲ್ಲ. ಡೋಲೋ 650 ಮಾತ್ರ ಬಿಸಿ ರಾಗಿ ಇಟ್ಟು. ಆ್ಯಂಡ್ ಅಲ್ಲಿ ಯಾರೂ ಇರಲ್ಲ. ಲೈಕ್ ಖಾರ್ಡುಂಗ್ಲಾದಾಗ ಜನ ಇರ್ತಾರ. ಆ್ಯಂಡ್ ಮೆಡಿಕಲ್ ಫೆಸಿಲಿಟಿನೂ ಇರ್ತದ, ಮಿಲಿಟ್ರಿ ಅದು ಇರ್ತಾರ ಅಲ್ಲಿ. ಬಟ್ ಇಲ್ಲಿ ಉಮ್ಲಿಂಗ್ಲಾದಾಗ ಇಲ್ಲ. ಸೊ ಅದಕ್ಕೆ ನಮ್ಮ ಸೇಫ್ ಸೈಡ್ ಸಲಕ್ಕೆ 2 ಆಕ್ಸಿಜನ್ ಬಾಟಲ್ ತೊಗೊಂಡೆವು. ಓಕೆನಾ ಭಾಯ್, ಇಂಡಿಯಾ ಟು ಸಿಂಗಾಪುರ್ ಅಂತ ಮಜಾಕ. ಹ್ಯಾಟ್ಸ್ ಆಫ್ ಟು ಯು ಬ್ರೋ, ಆಲ್ ದ ಬೆಸ್ಟ್. ಬೈ ಇಂಡಿಯಾ ಟು ಸಿಂಗಾಪುರ್ ಮಾಡ್ಲತ್ತಾರ. ಓಹೋ ಮಜಾಕಿಲ್ಲ ಅದು. ಅದನ್ನು ಸೈಕಲ್ ಮ್ಯಾಗ. ಬೈ ಕ್ರೇಜ್ ಬೇಕು, ಅದು ಕ್ರೇಜ್, ಭಯಂಕರ ಕ್ರೇಜ್ ಬೇಕು. ಯಪ್ಪ ಮಣ್ಣದ ಒಳಗೆ ಇಳಿಲತ್ತ ಗಾಡಿ. ಥ್ಯಾಂಕ್ಫುಲಿ ಸದ್ಯ ರೀ ವೆದರ್ ಕ್ಲಿಯರ್ ಅದ. ಮುಂದೇನಾಯ್ತು ಹೇಳಿಕ್ ಬರಲ್ಲ, ಮುಂದೆ ಆಗದ್ ನಮ್ಮ ಕೈಯಾಗನೂ ಇಲ್ಲ. ಸೊ ಏನ್ ನಡಿಲಿ, ಏನ್ ಆಗಿದೆ ಅಲ್ಲಿ ಹೋಗಮಂತ. ನಮ್ ಶಿವ್ ಬಾಯ್ ಮ್ಯಾಗ ಏರ್ಸುತ್ತಾರ, ಇರಲಾಗ್ಯದ. ಆಕ್ಚುಲಿ ಅದ್ರ ಸಲಕ್ಕೆ ಈ ಕಡೆ ಒಂದು ರೂಟ್ ಮಾಡಿರ್ಬೇಕು. ಅಣ್ಣ ಗಾಡಿ ಪಿಕಪ್ ತಗೋಲ್ಲ. ಗಾಡಿ ಹಿಂಗೆ ಕ್ಲಚ್ ಬಿಟ್ರೆ ಪಿಕಪ್ ತಗೊಲ್ಲಾಗ್ಯದ 1ನೇ ಗೇರ್ದಾಗೆ. ಸುಮ್ ಈ ಕಡೆಯಿಂದ ಹೋಗಂಬ. ಹಾಂ ಯಪ್ಪ, ನನ್ನ ಗಾಡಿ ರೀಡಿಂಗ್ ನೋಡ್ರಿ 21616 21,616. ಬೈ ಗಾಡಿ ಪಿಕಪ್ ತಗೋಲ್ಲ, ಸುಮ್ ಈ ಕಡೆಯಿಂದ ಹೋಗ್ತೇವೆ ನಾವು. ಹೊಡ್ರಿ ನೋಡಮ್ ನೀವು. ನಾ ಅಂದಿಲ್ಲ.
ನಾ ಅಂದಿಲ್ಲ ಪಿಕಪ್ ತಗಲ್ಲಂತ. ಯಪ್ಪ ಏನು ಮಾಡ್ತೀನಿ, ಗೇರ್ದಾಗ್ಯದ ಗಾಡಿ, ಸೊಕ್ಕ ಇಳಿಸ್ತೀನಿ. ಚೂಲದ ಬಿಡ್ರಿ ನಮ್ಮ ಮೈಯಾಗ ಬಿ. ನಮ್ಮ ಬಾಡಿಗೆ ಆಕ್ಸಿಜನ್ ಸಿಗಲ್ಲ, ಗಾಡಿ ಇಂಜನಿಗೆ ಎಲ್ಲಿ ಸಿಗ್ಬೇಕು ಆಕ್ಸಿಜನ್? ಇದೋರಿ ಏದೇ ಓ ಪರಿ. ಆಯ್ ಸೇಡಿ ಗಾಡಿ ಪಿಕಪ್ ತಗೊಳ್ರಿ ಅಂತ ಸುಮ್ಮನೆ ಟೈಮ್ GS ತಗೋಲ್ಲ, ಇದ್ರ ಸಲಕ್ಕೆ ತಗೋತಾರ ಮಂದಿ. ಬಟ್ ನಮ್ಮ ಪರಿನೂ ಏನು ಕಡಿಮೆ ಇಲ್ಲ, ಸ್ವಲ್ಪ ಹೈಯರ್ ಆಲ್ಟಿಟ್ಯೂಡ್ದಾಗ ಬಂದಳಲ್ಲ, ಅದಕ್ಕೆ ಸ್ವಲ್ಪ ಇದ್ರ ಆಟಿಟ್ಯೂಡ್ ಮುರಿದದ. ನನ್ನ ಗಾಡಿ ಏರಲ್ಲೇ ಆಗ್ಯದ, ನಾ 1ನೇ ಗೇರ್ದಾಗ ಏರ್ಸುತ್ತೀನಿ. ಒಪ್ಪು ಭಾಳ ಅಂದ್ರೆ ಭಾಳ ಹೆಂಗ ಸ್ಟೀಫ್ ಅದ. 2ನೇ ಗೇರ್ ಹಾಕ್ದೇವ ಅಂದ್ರೆ ಕಲ ಪೂರಾ ಪಿಕಪ್ ತಗೊಲಾಗ್ಯದ. ಓಫೋ ವ್ಯೂ ನೋಡ್ರಿ ಗಾರಲ್ಲಿ 1ನೇ ಗೇರ್ದಾಗೆ 6,000-7,000 RPM ಹೋಲತ್ತದ, ಬರೀ 30 ಸ್ಪೀಡ್ ಲೆಕ್ಕ ಹಾಕಿ. ಆ್ಯಂಡ್ ನಾ ರೇಸ್ ಬಿಟ್ಟು ಮತ್ತೆ ಕೊಟ್ಟಂದ್ರೆ ಆಯ್ತದ, ಪಿಕಪ್ಪೇ ತಗೋಲ್ಲ. ಇದು ಏನು ಸ್ಪೀಡ್ ಅದ ಇದೇ ಕಾನ್ಸ್ಟೆಂಟ್ ಮೇಂಟೈನ್ ಮಾಡ್ಕೋತಿರ್ಬೇಕು. ನೋಡಮ್ 2ನೇ ಗೇರ್ ಹಾಕಿ ಟ್ರೈ ಮಾಡಮ್. ಲೆಟ್ಸ್ ಗೋ ಪರಿ, ಲೆಟ್ಸ್ ಗೋ. ಭಾಳ ಅಂದ್ರೆ ಭಾಳ ಚಾಲೆಂಜಿಂಗ್ ಅದ, ಬಟ್ ವಿಡಿಯೋದಾಗ ಅಷ್ಟು ಕಾಣಿಸಲ್ಲ. ಸುಮ್ಮನೆ ಹೆಸರು ಇಟ್ಟಿಲ್ಲ ವರ್ಲ್ಡ್ಸ್ ಹೈಯೆಸ್ಟ್ ಮೋಟ್ರೇಬಲ್ ರೋಡ್ ಅಂತ. ಈಗ ಚೇತನ್ ಬೈ ನೋಡಿ, ಈಗ ಪೂರಾ ಮ್ಯಾಗ್ ಹೋಗ್ಯಾರ ಅಲ್ಲಿ. ನಾವು ಈಗ ಪೂರಾ ಅಲ್ಲಿ ಬಂದೆವು. ಈಗ 1ನೇ ಗೇರ್ ತಗೋಬೇಕಾಗ್ತದೆ. ಕಮಾನ್. ಆಕಾಶ್ ಅಣ್ಣನ್ ಬಿ ಗಾಡಿ ಏರಲಾಗ್ಯದ ಅನ್ನಿಸ್ತದ. ಹೊಂಟನ್ ಸೌಕಾಸ್ ಹೊಂಟನ ಅವನು. ಬೈ ಇದು ನೋಡ್ರಿ ಎಷ್ಟು ಸಣ್ಣದ ಪ್ರಾಣಿ ಅದು, ಯಾವ್ದೇನಿದು. ವಾ ಬೈ ಎಷ್ಟು ಕ್ಯೂಟ್ ಅದಲ್ಲ, ಕ್ಯೂಟು ಕಾಣಲ್ ಬಿ ಆಗ್ಯದ ಕಣ್ಣಿಗೆ. ಅದು ಬಿ ಹ್ಯಾಡ್ ಚಲೋ ನೋಡುತ್ತ ನೋಡಿ, ವಿಡಿಯೋ ನಡ್ದ. ಬಾಯ್ ಕ್ಯೂಟು. ಅರೆ ಉದ್ದಿತ್ತು ಅಲ್ಲಿ ಹೋಗೋಣ, ಪೂರ ಹಿಂಗೆ ಮುದ್ದೆ ಮಾಡ್ಕೊಂಡದ್ರ ಬಾಡಿ. ಸೊ ಫೈನಲಿ ಈಗ ಒಂದು ಡಾಂಬರ್ ರೋಡ್ ಸಿಕ್ಕಿದೆ. ಇಲ್ಲಿದು ಉಮ್ಲಿಂಗ್ಲಾ ಪಾಸ್ 36 ಕಿಲೋಮೀಟರ್. ನಂಗೂ ಆಕ್ಸಿಜನ್ ಸ್ವಲ್ಪ ಕಡಿಮೆ ಅನ್ಸ್ಲಿತ್ತದ, ಸೊ ಅದಕ್ಕೆ ಸ್ವಲ್ಪ ನೀರು ಕುಡಿದ್ರೆ ಏನಾಗಲ್ಲ, ಓಕೆ ಆಗ್ತದೆ. ಅಲ್ಲಿ ನೋಡ್ರಿ ಕತ್ತಿ ಅವು ಸಾಕಿವ್ ಕತ್ತಿ ಇಲ್ಲ, ಇಲ್ಲಿವೇ ಕತ್ತಿ ಅವು. ಸಾಕಿವ್ ಕತ್ತಿ ಇಷ್ಟು ದೂರ ಬರಲ್ಲ. ಸ್ನೋ ಲೆಪರ್ಡ್ ಬರಂಗದಂತ ಅನ್ಸ್ಕಿ ಹೊಂಟದ ನನಗೆ, ಮತ್ತೇನಿಲ್ಲ. ಯಪ್ಪ ಚಳಿ ಚಾಲು ಅಲ್ಲತ್ತ, ಹಂಗೆ ನಾವು ಮ್ಯಾಗ್ ಇರ್ಲತ್ತೆ ಹಂಗಂಗೆ. ಆ್ಯಕ್ಚುಲಿ ನಾವು ಇಷ್ಟೊತ್ತಾಗ ಮ್ಯಾಗ್ ಏರಿದ್ವಿ, ಅದು ಆಫ್ ರೋಡ್. ಈಗ ಒಂದು ಲೆವೆಲ್ ತಳಗ ಹೊಂಟದ, ಈಗ ಮುಂದೆ ಮತ್ತೆ ಮ್ಯಾಗ್ ಹೋಗ್ತಿರ್ಬೇಕು. ಬೈ ಇಲ್ಲೊಂದು ಊರು ಹತ್ಯದ, ಇದು ಊರ ಹೆಸರು ಚಿಸುಮ್ಲೆ ಅಂತ. ಇಂಥ ಹೈಟ್ವಾಗೂ ಜನ ಇರ್ತಾರಂದ್ರೆ ದಿಸ್ ಇಸ್ ಅನ್ಬಿಲೀವೇಬಲ್. ಥಾರದ್ದು ಬ್ರೇಕ್ ಡೌನ್ ಆಗಿರ್ಬೇಕು, ಸೊ ಅದ್ರ ಸಲಕ್ಕೆ ಪಿಕಪ್ ಟ್ರಕ್ ತರ್ಸ್ಯಾರ ಥಾರಿಗೆ ಕ್ಯಾರಿ ಮಾಡ್ಕೊಂಡು ಹೋಗ್ಲಿಕ್ಕೆ. ಇಮ್ಯಾಜಿನ್ ಮಾಡ್ರಿ ಅವರು ರೊಕ್ಕ ಎಷ್ಟು ತೊಗೊಂಡಿರ್ಬೇಕು ಮಾಡ್ಕೊಂಡು ಹೋಗ್ಲಿಕ್ಕೆ. You are approaching world's highest cafeteria, Cafe Himang. Welcome to world's highest motorable road, Umlingla. Gateway to Umlingla. ಆ ನಾಯಿ ನೋಡ್ರಿ ಯಾರು ಮಿಲ್ಟ್ರಿ ಇದ್ದವ್ರು ಕೂಡ ಹೆಂಗೆ ಹೊಂಟ ಸಂದೆ, ಅವ್ರನ್ನೂ ಫುಲ್ ಕವರಪ್ ಆಗಿ ಹೊಂಟ್ರ. ಲೋಕಲ್ದವ್ರು ನಿಂದಿರ್ಸಿದಾರೆ, ಚೇತನ್ ಬೈಗೆ ನಿಂತಿಲ್ಲ, ಅವ್ರು ಹೊಡೆದಾರ ಸಾರ. ಅದು ನಾನು ನಿಂದಿರ್ಸ್ದ ಈ ಕಡೆಯಿಂದ ಹೋಗ್ಬೇಕಂತ ಉಮ್ಲಿಂಗ್ಲಾಗ. ಯಪ್ಪ ಬ್ರಿಡ್ಜ್ ನೋಡ್ರಿ ಗರ್, ನೀರು ನೋಡ್ರಿ ಎಷ್ಟು ಕ್ಲಿಯರ್ ಅವ. ಇಲ್ಲಿದ್ದು 25 ಕಿಲೋಮೀಟ್ರ್ ಅದಂತ ರೋಡವರೇ ಚುಮ್ಮೇಶ್ವರಿ ಅದಂತ. ಲೆಟ್ಸ್ ಗೋ. ಏನಾದ್ರಿ ಏನು ಮಿಷನ್ ಅದ, ಏನು ಚಾಲೆಂಜ್ ಅದ? ನಡ್ಕೋತ ಹೊಂಟ್ರ ಒಬ್ಬರೊಬ್ರು ಹುಡ್ಕೋತ ಹೊಂಟ್ರ. ಮಾನಸ್ಬೇಕು ಬೈ ಅವ್ರಿಗೂ. ಮತ್ತು ಇವೇನು ಅವ್ರ ಮೇಲೆ ನೀರಿನ ಬಾಟಲ್ ಇಲ್ಲ, ಏನೂ ತಿಲ್ಲಕ್ಕಿಲ್ಲ, ಏನೂ ಇಲ್ಲ. ಅಂದ್ರೂ ಮೇ ಬಿ ಬ್ಯಾಕಪ್ ಇದ್ದಿರ್ಬೋದು, ಬಟ್ ಅಂದ್ರೂ ಗಟ್ಸ್ಬೇಕು ಅಷ್ಟು ನಡ್ಕೋತ ಹೋಗ್ಬೇಕಂದ್ರು. ಈಗ ನಾವು ಎವರೆಸ್ಟ್ ಬೇಸ್ ಕ್ಯಾಂಪ್ಗಿಂತ ಹೈಟ್ದಾಗಿದ್ದೆವು. ಓಹೋ ಬೈ, ಅಲ್ಲಿ ಹಿಂದೆ ಬೋರ್ಡ್ ಹಚ್ಚಿದ್ರು, ನಾವ್ ಯು ಆರ್ ಹೈಯರ್ ದೆನ್ ಎವರೆಸ್ಟ್ ಬೇಸ್ ಕ್ಯಾಂಪ್ ಅಂತ. ಐ ಕ್ಯಾನ್ ಫೀಲ್ ದಟ್. ನನ್ನ ಗಾಡಿ ಏರಲಾಗ್ಯದ. ಕೈ ಒಳಗ 3 ಲೇಯರ್ ಅವ ಅಂದ್ರೂ ಪೂರ ಕೈ ಫ್ರೀಸ್ ಆಗ್ಯಾವ, ಬಟ್ ಉರಿಲುತ್ತಾವ ಪೂರ. ಒಳಗೊಂದು ಸರ್ಜಿಕಲ್ ಗ್ಲೌಸ್ ಅದ, ಅದ್ರ ಮ್ಯಾಗ ವಾಟರ್ ಪ್ರೂಫ್ ಗ್ಲೌಸ್, ಅದ್ರ ಮ್ಯಾಗ ಮತ್ತೆ ಇನ್ನೊಂದು ಸರ್ಜಿಕಲ್ ಗ್ಲೌಸ್ ಹಾಕೊಂಡ್ರು ಬಿ ಇಷ್ಟು ಇದಾಗ್ಲಿತ್ತದ. ಫೈನಲಿ ಸನಿ ಹೊಂಟೇವ್. ಸ್ಲೋ ಹೊಂಟೇವ್. ಥ್ಯಾಂಕ್ ಗಾಡ್ ಮಳೆ ಇಲ್ಲ, ಇಲ್ಲಾಂದ್ರೆ ಪೂರ ನಮ್ದು ಪೂರ ಹಾಲತ್ ಟೈಟ್ ಆಗಿಬಿಡ್ತಿತ್ತು. ಯಾಕಂದ್ರೆ ಖಾರ್ಡುಂಗ್ಲಾದಾಗೆ ನಮ್ದು ಪೂರ ಹಾಲತ್ ಟೈಟ್ ಆಗಿತ್ತು. ಇದುವರೆ ಅದ್ರಕ್ಕಿಂತ ಹೈಟ್ದಾಗದ ನೋಡಿದ್ರಲ್ಲ, ಎವರೆಸ್ಟ್ ಬೇಸ್ ಕ್ಯಾಂಪ್ಗಿಂತ ಹೈಟ್ದಾಗಿದ್ದೆ ಈಗ ನಾವು. ಬೈ ಯಾರ್ಯಾರು ಟ್ರೆಕ್ಕಿಂಗ್ ಮಾಡ್ತಾರ, ಯಾರ್ಯಾರು ಹಿಲ್ ಕ್ಲೈಂಬರ್ಸ್ ಅರ, ಅವ್ರಿಗೆ ನನ್ನ ಕಡೆ ನನ್ನ ಸಲ್ಯೂಟ್ ಅದ. ಓಹೋ ಹ್ಯಾಂಗ್ ಮಾಡ್ತಾರ್ಬೇಕು ಬೈ, ಅದನ್ನು ಬಾಯ್ ವಾಕ್ ನಮ್ಮ ಗಾಡಿ ಮ್ಯಾಗೆ ಹಾಲತ್ ಟೈಟ್ ಆಗ್ಲಿತ್ತದ. ರೆಸ್ಪೆಕ್ಟ್ ಅದ ಬೈ ಅವ್ರಿಗೆ, ರೆಸ್ಪೆಕ್ಟ್. ಅಪ್ಪ ನೋಡ್ರಿ ರೋಡ್ ಹೆಂಗ ನೋಡ್ರಿ, ಚೇತನ್ ಬೈ ಅಲ್ಲಿ ಮುಂದರ ಪೂರ ಹಿಂಗ್ ಅದನ್ನು ಪೂರ ಹಿಂಗ್ ಹೈಟ್ದಾಗ ನೋಡ್ರಿ. ಗಾಡಿ ಇರಲಾಗ್ಯದ. ನಮ್ಮ ಶಿವ ಬೈ ಬಂದ್ರೆ ಹಿಂದೆ ಹಂಟ್ರಿ ತಗೊಂಡು ರಾಯಲ್ ಎನ್ಫೀಲ್ಡ್ರೆ ಟುಕ್ಕು ಮಾಡ್ಕೊಂಡು ಆರಾಮ್ಸೆ ಇರ್ತದ. ಹಾಗಾರಿ ಫೀಲ್ ದ ಕರ್ವ್ಸ್ ಬಟ್ ಡೋಂಟ್ ಹಾಗ್ ದೆಮ್. ಓಕೆ ಸರ್, ಓಕೆನಾ? ಉಮ್ಲಿಂಗ್ಲಾ ಬೈ, ಓ ಬೈ, ಫೈನಲಿ ಉಮ್ಲಿಂಗ್ಲಾ. Yes!
never not, never under, yeah, never ever.